ಹಾಯ್ ಹಲೋ ಎವ್ರಿವನ್. ನಾವೀಗ BSc ಗೇಮ್ ಡಿಸೈನ್ ಆ್ಯಂಡ್ ಡೆವಲಪ್ಮೆಂಟ್ ಕೋರ್ಸ್ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ಗೇಮ್ ಡಿಸೈನಿಂಗ್ ಅಂತ ಏನು ಅಂದರೆ ಒಂದು ಗೇಮ್ನ ಹೇಗೆ ಡಿಸೈನ್ ಮಾಡಬೇಕು, ಹೇಗೆ ಕ್ರಿಯೇಟ್ ಮಾಡಬೇಕು, ಅದನ್ನು ಹೇಗೆ ಪ್ರೋಗ್ರಾಮ್ ಮಾಡಬೇಕು, ಪ್ರೋಗ್ರಾಮ್ ಮಾಡಿದ್ದನ್ನು ಫಿಸಿಕಲಿ ಹೇಗೆ ತೊಗೊಬರಬೇಕು ಅನ್ನೋದೇ. ಹಾಗೆ ಅದಲ್ಲದೆ ಆ ಗೇಮ್ ಡಿಸೈನ್ಗೆ ಹೇಗೆ ಸೌಂಡ್ ಎಫೆಕ್ಟ್ ಕೊಡಬೇಕು, ಆ ಥರದನ್ನೆಲ್ಲ ನೀವು ಈ ಗೇಮ್ ಡಿಸೈನಲ್ಲಿ ಕಲಿತಾ ಹೋಗ್ತೀರಾ. ಗೇಮ್ ಇಂಡಸ್ಟ್ರಿ ಆ್ಯಸ್ ಆಫ್ ನಾವು ತುಂಬ ಡಿಮ್ಯಾಂಡ್ ಹಾಗೆ ಸ್ಕೋಪ್ ಇರೋ ಇಂಡಸ್ಟ್ರಿ. ಸೊ ಈ ಥರ ಕ್ರಿಯೇಟಿವ್ ಡಿಸೈನ್ನ ಕಲ್ತ್ಕೊಳ್ಳೋದಕ್ಕೆ ತುಂಬ ನಾಲೆಡ್ಜ್ ಬೇಕಾಗುತ್ತೆ. ಸೊ ಅದನ್ನೆಲ್ಲ ಈ ಕೋರ್ಸಲ್ಲಿ ನೀವು ಕಲಿತಾ ಹೋಗ್ತೀರಾ. ಹಾಗೆ ಎಲಿಜಿಬಿಲಿಟಿ ನೋಡೋಣ ಬನ್ನಿ. QCಯಲ್ಲಿ ಮಿನಿಮಮ್ 50% ಇರಬೇಕಾಗುತ್ತೆ. ಆದರೆ ಬೇರೆ ಯಾವುದಾದ್ರೂ ಕೋರ್ಸ್ ಮಾಡೋದಕ್ಕೆ ನಿಮಗೆ ಸೈನ್ಸ್ ಸ್ಟ್ರೀಮ್ ಇರಬೇಕಾಗುತ್ತೆ. ಆದರೆ ಗೇಮ್ ಡಿಸೈನ್ ಮಾಡೋದಕ್ಕೆ ಸೈನ್ಸ್ ಸ್ಟ್ರೀಮ್ ಅವಶ್ಯಕತೆ ಏನಿರೋಲ್ಲ. ಯಾವ ಸ್ಟ್ರೀಮ್ ತೊಗೊಂಡಿದ್ರು ಕೂಡ ನೀವು ಈ ಕೋರ್ಸ್ ತೊಗೊಳ್ಳೋದಕ್ಕೆ ಅಡ್ಮಿಷನ್ಗೆ ಎಲಿಜಿಬಲ್ ಆಗ್ತೀರಾ. ನೆಕ್ಸ್ಟು ಫೀಸ್ ಹೇಳೋದಾದರೆ ಅದು ಒಂದೊಂದು ಕಾಲೇಜ್ಗೆ ಒಂದೊಂದು ಥರ ಫೀಸ್ ಇರುತ್ತೆ. ಪರ್ಟಿಕ್ಯುಲರಾಗಿ ಒಂದೇ ಫೀಸ್ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. ಟಾಪ್ ಯೂನಿವರ್ಸಿಟೀಸ್ಗೆಲ್ಲ ಹೋದರೆ ಫೀಸ್ ಜಾಸ್ತಿ ಇರುತ್ತೆ. ನಾರ್ಮಲ್ ಕಾಲೇಜಸಲ್ಲೋದ್ರೆ ಫೀಸ್ ಕಮ್ಮಿ ಇರುತ್ತೆ. ನೆಕ್ಸ್ಟು ಈ ಕೋರ್ಸ್ನ ಡ್ಯೂರೇಷನ್ ಬಂದು ಇದು 3 ಇಯರ್ ಕೋರ್ಸು, ಅಂದರೆ 6 ಸೆಮಿಸ್ಟರ್ ಇರುತ್ತೆ. ಓಕೆ, ಲಾಸ್ಟ್ ಫೈನಲಾಗಿ ಜಾಬ್ ಓಪನಿಂಗ್ಸ್ ನೋಡೋದಾದರೆ ಗೇಮ್ ಡಿಸೈನರಾಗಿ ವರ್ಕ್ ಮಾಡ್ಬೋದು, ಗೇಮ್ ಡೆವಲಪರಾಗಿ ವರ್ಕ್ ಮಾಡ್ಬೋದು, ಸಾಫ್ಟ್ವೇರ್ ಇಂಜಿನಿಯರ್ಸ್ಗೂ ವರ್ಕ್ ಮಾಡ್ಬೋದು, ಅಪ್ಲಿಕೇಶನ್ ಡೆವಲಪರಾಗಿ ವರ್ಕ್ ಮಾಡ್ಬೋದು, ಕಾನ್ಸೆಪ್ಟ್ ಆರ್ಟಿಸ್ಟಾಗಿ ವರ್ಕ್ ಮಾಡ್ಬೋದು, ಗೇಮ್ ಆರ್ಟಿಸ್ಟು, ಮಲ್ಟಿಮೀಡಿಯಾ ಪ್ರೋಗ್ರಾಮರ್, ಮಲ್ಟಿಮೀಡಿಯಾ ಸ್ಪೆಷಲಿಸ್ಟ್, VFX ಆರ್ಟಿಸ್ಟ್, ಈ ಥರ ತುಂಬ ಜಾಬು ಇರುತ್ತೆ. ಇಂಡಿಯಾದಲ್ಲೇ ಅಲ್ಲದೆ ನೀವು ಅಬ್ರಾಡಲ್ಲೂ ಕೂಡ ಜಾಬ್ ಓಪನಿಂಗ್ಸ್ ಇದೆ. ಈ ಕೋರ್ಸ್ಗೆ ಬೇರೆ ಕೋರ್ಸ್ ಥರ ಸ್ಯಾಲ್ರಿ ಕಮ್ಮಿ ಇರೋದಿಲ್ಲ. ಸ್ಟಾರ್ಟಿಂಗೇ ನಿಮಗೆ 2 ಲ್ಯಾಕ್ಸಿಂದ 15 ಲ್ಯಾಕ್ಸ್ವರೆಗೂ ನೀವು ಅರ್ನ್ ಮಾಡ್ಬೋದು. ಏಕೆಂದರೆ ಈ ಕೋರ್ಸ್ಗೆ ಇರೋ ಡಿಮ್ಯಾಂಡ್ ಅಂಥದ್ದು. ಓಕೆ, ನೆಕ್ಸ್ಟ್ ಇಲ್ಲಿವರೆಗೂ BSc ಗೇಮ್ ಡಿಸೈನ್ ಅಂದರೆ ಏನು ಅಂತ ತಿಳ್ಕೊಂಡ್ರೆ ಅಲ್ಲ. ಬೇರೆ ಏನಾದರೂ ಡೌಟ್ಸ್ ಇದ್ದರೆ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋ ನಂಬರ್ಗೆ ಕಾಲ್ ಮಾಡಬಹುದು. ಫ್ರೀ ಕೌನ್ಸ್ಲಿಂಗ್ ಅಥವಾ ಯಾವ ಕಾಲೇಜ್ ಸೆಲೆಕ್ಟ್ ಮಾಡಬೇಕು ಅಂತ ಕೂಡ ಕನ್ಫ್ಯೂಷನ್ಸ್ ಇದ್ದರೆ ಕಾಲ್ ಮಾಡಿ ಫ್ರೀ ಕೌನ್ಸ್ಲಿಂಗ್ ತೊಗೋಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್.